ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಇರೋದು ಹೇಗೆ ಟೈಮ್ ಲೈನ್ಗೆ ವಿಡಿಯೋವನ್ನು ಇಂಪೋರ್ಟ್ ಮಾಡೋದು ಎಂದಾಗಿರುತ್ತೆ. ಇದಾಗಿರುತ್ತೆ ನಮ್ಮ ಟೈಮ್ ಲೈನ್. ಇದರಲ್ಲಾಗಿರುತ್ತೆ ವಿಡಿಯೋ ಎಲ್ಲ ಎಡಿಟ್ ಮಾಡಲಿಕ್ಕೆ ಇರೋದು. ಹೇಗೆ ಇಂಪೋರ್ಟ್ ಮಾಡೋದು ಅದೇ ಥರ ಕಟ್ ಮಾಡಿ ಕ್ರಾಪ್ ಮಾಡಿ ನಾವು ಅಡ್ಜಸ್ಟ್ ಮಾಡಿ ಇಡೋಣ. ಈಗ ಏನಂದರೆ ಈ ಒಂದು ಫುಟೇಜ್ ನಮಗೆ ಕಂಪ್ಲೀಟಾಗಿ ಇಂಪೋರ್ಟ್ ಮಾಡಬೇಕಂದ್ರೆ ಇಷ್ಟು ಡ್ರ್ಯಾಗ್ ಮಾಡಿ ಈ ಒಂದು ಟೈಮ್ ಲೈನಿಗೆ ಡ್ರಾಪ್ ಮಾಡಿದರೆ ಸಾಕಾಗುತ್ತೆ. ನಮಗೆ ಇದೆಲ್ಲ ನಮಗೆ ಏನಾಗಬೇಕು, ಬೇಕಾದಷ್ಟು ಪಾರ್ಟ್ ಇಂಪೋರ್ಟ್ ಮಾಡಲಿಕ್ಕೋಸ್ಕರ ಇಲ್ಲಿ ಡಬಲ್ ಟ್ಯಾಪ್ ಮಾಡಿದರೆ ನಮಗೆ ಈ ಒಂದು ಸೋರ್ಸ್ ಪ್ಯಾನಲ್ ಒಳಗೆ ಫುಟೇಜ್ ಕಾಣ್ಬೋದು. ಇದರಲ್ಲಿ ನಮಗೆ ಕೆಳಗೆ ನೋಡಿದರೆ 2 ಐಕಾನ್ಸ್ ಇವೆ. ಈ ಐಕಾನ್ಸ್ ನಮಗೆ ಗ್ರ್ಯಾಬ್ ಮಾಡಿ ಇನ್ ಪಾಯಿಂಟ್ ಮತ್ತು ಅದೇ ಥರ ಔಟ್ ಪಾಯಿಂಟ್ ಕೂಡ ನಮಗೆ ಸೆಟ್ ಮಾಡಿ ಕೊಡ್ಬೋದು. ಅಲ್ಲಾಂದರೆ ನಾವು ಆಲ್ರೆಡಿ ನೋಡಿದೊಂದು ಆಪ್ಷನ್ ಇರುತ್ತೆ, ನಮಗೆ ಮೌಸ್ ಪಾಯಿಂಟನ್ನು ಇಲ್ಲಿ ಇಟ್ಟು ನಮಗೆ ಐ ಪ್ರೆಸ್ ಮಾಡ್ಬೋದು. ಈಗ ನೋಡಿದರೆ ಐ ಪ್ರೆಸ್ ಮಾಡುವಾಗ ನಮಗೆ ಇನ್ ಪಾಯಿಂಟ್ ಸೆಟ್ ಆಯಿತು. ಅದೇ ಥರ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ, ಈಗ ನಾನು ಓ ಪ್ರೆಸ್ ಮಾಡ್ತೇನೆ, ಈಗ ನೋಡಿದರೆ ಔಟ್ ಪಾಯಿಂಟ್ ಕೂಡ ಸೆಟ್ ಆಯಿತು. ನಮಗೆ ಈ ಥರ ಕೂಡ ಮಾಡ್ಕೋಬೋದು. ಅಲ್ಲಾಂದರೆ ಈ ಒಂದು ಇದನ್ನು ನಮಗೆ ಗ್ರ್ಯಾಬ್ ಮಾಡಿ ಕೂಡ ನಮಗೆ ಇನ್ ಪಾಯಿಂಟ್ ಮತ್ತು ಔಟ್ ಪಾಯಿಂಟ್ ಸೆಟ್ ಮಾಡಿ ಇಡ್ಬೋದು. ಈಗ ಏನಂದರೆ ನಮಗೆ ಈ ಒಂದು ಫುಟೇಜ್ ಪ್ಲೇ ಮಾಡಬೇಕು. ಸೊ ನಾನೇನು ಮಾಡ್ತೇನೆ, ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ತೇನೆ. ಈಗ ನೋಡುವಾಗ ನಮಗೆ ಈ ಒಂದು ಫುಟೇಜ್ ಕಂಪ್ಲೀಟಾಗಿ ಪ್ಲೇ ಆಗ್ತುಂಟು. ನಾನಿಲ್ಲಿ ಇನ್ ಪಾಯಿಂಟ್ ಮತ್ತು ಔಟ್ ಪಾಯಿಂಟ್ ಕಟ್ ಮಾಡಿ ಇಟ್ಟಿದ್ದೇನೆ. ನನಗೆ ಬೇಕಾದ ಏನಂದರೆ ಇಷ್ಟು ಪ್ಲೇಸಲ್ಲಿ ಮಾತ್ರ ಆಗಿರಬೇಕು, ಇದು ಪ್ಲೇ ಆಗಬೇಕಾದದ್ದು. ಈಗ ನೋಡೋದಾದರೆ ಇದು ಕಂಪ್ಲೀಟಾಗಿ ಪ್ಲೇ ಆಗ್ತುಂಟು. ನನಗೆ ಹಾಗೆ ಬೇಡ, ಇಷ್ಟು ಪ್ಲೇಸಲ್ಲಿ ನಾವು ಕಟ್ ಮಾಡಿದ ಪ್ಲೇಸಲ್ಲಿ ಮಾತ್ರ ನಮಗೆ ಪ್ಲೇ ಆಗಬೇಕು ಅಂದರೆ ಮೇಲೆ ಕಾಣುವ ಪ್ಲೇ ಬ್ಯಾಕ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಇದೊಂದು ಕ್ಲಿಕ್ ಮಾಡೋಣ. ನಂತರ ಇಲ್ಲಿ ಕೆಳಗೆ ನೋಡಿದರೆ ಪ್ಲೇ ಅರೌಂಡ್ ಟು, ನಮಗೆ ಪ್ಲೇ ಅರೌಂಡ್ ಟು ಕೊಡುವಾಗ ಇಲ್ಲಿ ಸ್ವಲ್ಪ ಆಪ್ಷನ್ ಕಾಣ್ತದೆ. ಇದರಲ್ಲಿ ಪ್ಲೇ ಇನ್ ಆ್ಯಂಡ್ ಔಟ್, ನಾವು ಇನ್ ಮತ್ತು ಔಟ್ ಪಾಯಿಂಟ್ ಸೆಟ್ ಮಾಡಿ ಕೊಟ್ಟಿದ್ದೇವೆ. ಸೊ ನಮಗೆ ಏನಾಗಬೇಕಂದ್ರೆ ಇನ್ ಮತ್ತು ಔಟ್ ಪಾಯಿಂಟಲ್ಲಿ ಮಾತ್ರ ಅದು ಪ್ಲೇ ಆಗಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಿದರೆ ಸಾಕು. ಈಗ ನೋಡಿದರೆ ನಾವು ಪ್ಲೇ ಮಾಡೋ ಸಮಯದಲ್ಲಿ ಇನ್ ಮತ್ತು ಔಟ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಆಗಿರುತ್ತೆ ಇದು ಪ್ಲೇ ಆಗೋದು. ಈಗ ಏನಂದರೆ ನಮ್ಮ ಈ ಒಂದು ಪ್ಲೇಯರ್ ನಾವು ಎಲ್ಲಿಡ್ತೇವೆ ಆ ಪೋರ್ಷನಲ್ಲಿರುವ ಟೈಮ್ ಆಗಿರುತ್ತೆ ಇಲ್ಲಿ ತೋರಿಸೋದು, ಟೈಮ್ ಕೋಡ್ ಎಂದು. ಅದೇ ಥರ ಮೇಲೆ ಒಂದು ಆಪ್ಷನ್ ಇವೆ, ಇದು ಡ್ಯೂರೇಷನ್. ಈ ಫುಟೇಜ್ ಈಗ ಎಷ್ಟು ಡ್ಯೂರೇಷನ್ ಇದೆ ಎಂದು ಇಲ್ಲಿ ತೋರಿಸಿ. ಈಗ ನಾವು ಕಟ್ ಮಾಡಿರೋ ಕಾರಣ ಈಗ ಇರೋ ಡ್ಯೂರೇಷನ್ ಅಂದರೆ 2.24. ಅದೇ ನಾನು ಬೇರೊಂದು ಫುಲ್ ಆಗಿರುವ ಕಟ್ ಮಾಡದ ವೀಡಿಯೋನು ಸೆಲೆಕ್ಟ್ ಮಾಡೋದಾದರೆ ಇದು ನೋಡೋದಾದರೆ 10 ಸೆಕೆಂಡ್ ಆಗಿರುತ್ತೆ ಈ ಒಂದು ಫುಟೇಜ್. ಅದನ್ನು ಕಟ್ ಮಾಡಿ ತಗೊಳ್ಳುವಾಗ ಆ ಕಟ್ ಮಾಡಿರೋ ಪೋರ್ಷನ್ ಮಾತ್ರ ಆಗಿರುತ್ತೆ ನಮಗೆ ಇಲ್ಲಿ ಡ್ಯೂರೇಷನ್ ಆಗಿ ತೋರಿಸೋದು. ಈ ಒಂದು ವಿಡಿಯೋದ ಟೋಟಲ್ ಆಗಿರುವ ಟೈಮ್ ಅಂದರೆ 9 ಸೆಕೆಂಡ್ ಆಗಿರುತ್ತೆ. ನಾವಿಲ್ಲಿ ಇನ್ ಪಾಯಿಂಟ್ ಮತ್ತು ಅದೇ ಥರ ಔಟ್ ಪಾಯಿಂಟ್ ಸೆಟ್ ಮಾಡಿರೋ ಕಾರಣ ಇಲ್ಲಿ ನಮಗೆ ಇದರ ಡ್ಯೂರೇಷನ್ ಅನ್ನೋದು ಇಲ್ಲಿ ಕಮ್ಮಿ ಆಗಿದೆ. ಈ ನಮಗೆ ಈ ಒಂದು ಇನ್ ಪಾಯಿಂಟ್ ಮತ್ತು ಔಟ್ ಪಾಯಿಂಟ್ ಕಟ್ ಮಾಡಿರೋ ಪೋರ್ಷನ್ ಮಾತ್ರ ನಮಗೆ ಬೇಕಂದರೆ ಗ್ರ್ಯಾಬ್ ಮಾಡಿ ಟೈಮ್ ಲೈನಿಗೆ ಇಂಪೋರ್ಟ್ ಮಾಡಿದರೆ ಸಾಕು. ಈಗ ನೋಡಿದರೆ ನಾವು ಇನ್ ಪಾಯಿಂಟ್ ಮತ್ತು ಅದೇ ಥರ ಔಟ್ ಪಾಯಿಂಟ್ ಯಾವ ಕಡೆ ನಾವು ಸೆಟ್ ಮಾಡಿಟ್ಟಿದ್ದೇವೆ ಆ ಒಂದು ಪೋರ್ಷನ್ ಮಾತ್ರ ಆಗಿರುತ್ತೆ ನಮ್ಮ ಈ ಒಂದು ಟೈಮ್ ಲೈನಲ್ಲಿ ಆ್ಯಡ್ ಆದದ್ದು. ಈಗ ಏನಂದರೆ ನಾವು ಇಂಪೋರ್ಟ್ ಮಾಡಿದ ಈ ಒಂದು ಫುಟೇಜ್ ಇದರಲ್ಲಿ ನೋಡೋದಾದರೆ ನಮಗೆ ವಿಡಿಯೋ ಮತ್ತು ಆಡಿಯೋ ಎರಡೂ ಕೂಡ ಇವೆ. ಇಲ್ಲಿ ನೋಡಿದರೆ ನಮಗೆ ಆಡಿಯೋದು ನಮಗೆ ಐಕಾನ್ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಇದರಲ್ಲಿ ಆಡಿಯೋ ಮತ್ತು ಅದೇ ಥರ ವಿಡಿಯೋ ಎರಡೂ ಕೂಡ ಇವೆ. ನಮಗೆ ಈ ಒಂದು ವಿಡಿಯೋದ ವಾಲ್ಯೂಮ್ ಕಮ್ಮಿ ಇರುವ ಕಾರಣ ನಮಗೆ ಇದರ ವೇವ್ ಏನು ಕ್ಲಿಯರ್ ಆಗಿ ನಮಗೆ ಕಾಣಲ್ಲ. ಸೊ ಇದರಲ್ಲಿ ನೋಡೋದಾದರೆ ನಮಗೆ ವಿಡಿಯೋ ಮತ್ತು ಆಡಿಯೋ ಎರಡೂ ಕೂಡ ನಮಗೆ ಇದರಲ್ಲಿ ಇಂಪೋರ್ಟ್ ಆಗಿವೆ. ಈಗ ಏನಂದರೆ ನಾವು ಗ್ರ್ಯಾಬ್ ಮಾಡಿ ಇಂಪೋರ್ಟ್ ಮಾಡೋ ಸಮಯದಲ್ಲಿ ನಮಗೆ ವೀಡಿಯೋ ಬೇಡ, ಅಲ್ಲಾಂದರೆ ನಮಗೆ ಆಡಿಯೋ ಬೇಡ ಅಂದರೆ ನಮಗೆ ಅದು ಡಿಸೇಬಲ್ ಎನೇಬಲ್ ಮಾಡಲಿಕ್ಕೆ ನಮಗೆ ಆಪ್ಷನ್ಗಳಿವೆ. ಈಗ ನಾನು Ctrl+Z ಪ್ರೆಸ್ ಮಾಡ್ತೇನೆ. ನಂತರ ಈ ಒಂದು ಫುಟೇಜ್ ಇಲ್ಲಿ ಡಬಲ್ ಟ್ಯಾಪ್ ಮಾಡಿ ಈ ಒಂದು ಸೋರ್ಸ್ ಕ್ಲಿಪ್ ಒಳಗೆ ಇಂಪೋರ್ಟ್ ಮಾಡಿದ್ದೇನೆ. ಇಲ್ಲಿ ನಮಗೆ 2 ಆಪ್ಷನ್ ಕಾಣುತ್ತೆ, ಇನ್ಸರ್ಟ್ ವೀಡಿಯೋ ಓನ್ಲಿ, ಅದೇ ಥರ ಇನ್ಸರ್ಟ್ ಆಡಿಯೋ ಓನ್ಲಿ. ನಮಗೆ ವೀಡಿಯೋ ಮಾತ್ರ ಬೇಕಂದರೆ ಇಲ್ಲಿ ಇನ್ಸರ್ಟ್ ವೀಡಿಯೋ ಓನ್ಲಿ ಇರುವ ಒಂದು ಆಪ್ಷನ್ ಎನೇಬಲ್ ಮಾಡಿ ನಂತರ ಈ ಒಂದು ಫುಟೇಜ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದರೆ ನಮಗೆ ಖಾಲಿ ಆ ಒಂದು ವೀಡಿಯೋ ಮಾತ್ರ ಆಗಿರುತ್ತೆ ಸಿಗೋದು. ಅದರಲ್ಲಿರೋ ಆಡಿಯೋ ನಮಗೆ ಇದಕ್ಕೆ ಇಂಪೋರ್ಟ್ ಆಗಲ್ಲ. ಈಗ ಏನಂದರೆ ನಾನು ಈ ಒಂದು ಫುಟೇಜ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಈ ಒಂದು ಸೋರ್ಸ್ ಕ್ಲಿಪ್ ಪ್ಯಾನಲ್ ಒಳಗೆ ಇಂಪೋರ್ಟ್ ಮಾಡೋ ಸಮಯದಲ್ಲಿ ಇದು ಇರೋದು ಈಗ ಸೋರ್ಸ್ ಕ್ಲಿಪ್ ಪ್ಯಾನಲ್ ಎಂದು ಇರೋ ಒಂದು ಆಪ್ಷನಲ್ಲಿ ಆಗಿರುತ್ತೆ. ಅದೇ ಥರ ನಾನು ಹೊರಗೆ ಇಲ್ಲಾದರೂ ಕ್ಲಿಕ್ ಮಾಡಿದರೆ ಇದು ಡೈರೆಕ್ಟಾಗಿ ಹೋಗೋದು ಟೈಮ್ ಲೈನ್ ಎನ್ನುವ ಈ ಒಂದು ಪ್ಯಾನಲ್ ಒಳಗೆ ಆಗಿರುತ್ತೆ. ನೀವು ಏನು ಮಾಡಬೇಕಂದ್ರೆ ಎಗೇನಾಗಿ ಸೋರ್ಸ್ ಪ್ಯಾನಲ್ ಒಳಗೆ ಕ್ಲಿಕ್ ಮಾಡಿದರೆ ಸಾಕಾಗುತ್ತೆ. ಇಲ್ಲಿ ನೋಡೋದಾದರೆ ನಮಗೆ ಇನ್ನೊಂದು ಟೈಮ್ ಪ್ಯಾನಲ್ ಕೂಡ ನಮಗೆ ಕಾಣ್ಬೋದು. ಈಗ ಏನಂದರೆ ನಾನು ಈ ಒಂದು ಫುಟೇಜನ್ನು ಡಬಲ್ ಟ್ಯಾಪ್ ಮಾಡ್ತೇನೆ. ನಂತರ ಇದರ ಇನ್ ಮತ್ತು ಅದೇ ಥರ ಔಟ್ ಪಾಯಿಂಟ್ ನಾನು ಸೆಟ್ ಮಾಡಿ ಕೊಡ್ತೇನೆ. ನಂತರ ಈ ಒಂದು ಫುಟೇಜ್ ಗ್ರ್ಯಾಬ್ ಮಾಡಿ ಇದಕ್ಕೆ ಇಂಪೋರ್ಟ್ ಮಾಡ್ತೇನೆ. ಈಗ ಇಂಪೋರ್ಟ್ ಮಾಡೋ ಸಮಯದಲ್ಲಿ ನಮಗೆ ಇದಕ್ಕಿಂತ ಆಚೆ ಇರುವ ಫುಟೇಜ್ ಕ್ಲಿಪ್ ನಮಗೆ ನೋಡಬೇಕಂದ್ರೆ ನಾವು ಇದನ್ನು ಗ್ರ್ಯಾಬ್ ಮಾಡಬೇಕಾಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಗ್ರ್ಯಾಬ್ ಮಾಡಬೇಕಾಗುತ್ತೆ. ಅದೇ ಥರ ಇಲ್ಲಿ ನೋಡಿದರೆ ನಮಗೆ ಸ್ಟಾರ್ಟ್ ಮತ್ತು ಎಂಡ್ ಎರಡೂ ಕೂಡ ನಮಗೆ ಇಲ್ಲಿ ಕಾಣ್ಬೋದು. 0 ಇಂದ 10 ಸೆಕೆಂಡ್ವರೆಗೆ ಟೋಟಲಾಗಿ 2 ಫುಟೇಜ್ಗಳಿವೆ. ನೋಡೋದಾದರೆ ಇಲ್ಲಿ 2 ಫುಟೇಜ್ಗಳು ನಮಗೆ ಕ್ಲಿಯರಾಗಿ ಕಾಣ್ಬೋದು. ಇದರ ಮತ್ತೊಂದು ಆಪ್ಷನ್ ಆಗಿರುತ್ತೆ ಈ ಒಂದು ಟೈಮ್ ಲೈನ್. ಇದು ನಮಗೆ ಝೂಮ್ ಆಗಿ ತೋರಿಸೋ ಒಂದು ಆಪ್ಷನ್, ಅದೇ ಥರ ಇದು ಝೂಮ್ ಔಟ್ ಆಗಿ ತೋರಿಸೋ ಒಂದು ಆಪ್ಷನ್ ಆಗಿರುತ್ತೆ. ಈಗ ಏನಂದರೆ ಈ ಬಾಕಿ ಇರೋ 2 ವೀಡಿಯೋ ಕೂಡ ನಾನು ಇದಕ್ಕೆ ಇಂಪೋರ್ಟ್ ಮಾಡ್ತೇನೆ. ಈಗ ಈ ಒಂದು ವೀಡಿಯೋ ಡ್ರ್ಯಾಗ್ ಮಾಡಿ ಇದಕ್ಕೆ ಇಂಪೋರ್ಟ್ ಮಾಡ್ತೇನೆ. ಈಗ ನೋಡುವಾಗ ನಮಗೆ ಕಾಣಲ್ಲ, ಯಾಕೆಂದರೆ ನಾವು ಇರೋದು ಟೈಮ್ ಲೈನ್ ಪ್ಯಾನಲಲ್ಲಾಗಿರುತ್ತೆ. ನಾನು ಸೋರ್ಸ್ ಕ್ಲಿಪ್ ಪ್ಯಾನಲ್ಗೆ ಜಸ್ಟ್ ಒಂದು ಕ್ಲಿಕ್ ಮಾಡ್ತೇನೆ. ನಂತರ ಇದನ್ನು ಗ್ರ್ಯಾಬ್ ಮಾಡಿ ಇದರೊಳಗೆ ಇಡ್ತೇನೆ. ಅದೇ ಥರ ಇದರ ಇನ್ ಮತ್ತು ಔಟ್ ಪಾಯಿಂಟ್ ಸೆಟ್ ಮಾಡಿ ಕೊಡ್ತೇನೆ. ಇನ್ ಅದೇ ಥರ ಔಟ್ ಪಾಯಿಂಟ್. ನಂತರ ಈ ಒಂದು ಫುಟೇಜ್ ನಮಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಇದಕ್ಕೆ ಇಂಪೋರ್ಟ್ ಮಾಡ್ಕೋಬೋದು. ಅಲ್ಲಾಂದರೆ ಬೇರೆ ನಮಗೆ ಒಂದು ಆಪ್ಷನ್ ಇವೆ, ನಾವು ಆಲ್ರೆಡಿ ನೋಡಿದೊಂದು ವಿಷಯ ಆಗಿರುತ್ತೆ ಈ ಒಂದು ಅಪೆಂಡ್ ಎಷ್ಟೊಂದು ಕ್ಲಿಕ್ ಮಾಡೋ ಸಮಯದಲ್ಲಿ ಆ ಒಂದು ಫುಟೇಜ್ ಆಟೋಮೆಟಿಕ್ಕಾಗಿ ನಮ್ಮ ಎಂಡ್ ಪೋರ್ಷನಲ್ಲಿ ಡ್ರಾಪ್ ಆಗುತ್ತೆ. ಅದೇ ಥರ ನಾನು ಏನು ಮಾಡ್ತೇನೆ ಅಂದರೆ ಈ ಒಂದು ಫುಟೇಜ್ ಕೂಡ
ಗ್ರ್ಯಾಬ್ ಮಾಡಿ ಇದಕ್ಕೆ ಇಂಪೋರ್ಟ್ ಮಾಡ್ತೇನೆ. ನಂತರ ಇದರ ಇನ್ ಪಾಯಿಂಟ್ ಅದೇ ಥರ ಔಟ್ ಪಾಯಿಂಟ್ ನಾನು ಸೆಟ್ ಮಾಡಿ ಕೊಡ್ತೇನೆ. ಸೇಮ್ ಮೆಥಡ್ ನಮಗೆ ಅಪ್ ಆ್ಯಂಡ್ ಕ್ಲಿಕ್ ಮಾಡಿದರೆ ಅದು ಈ ಒಂದು ಫುಟೇಜಿನ ಎಂಡ್ ಪೋರ್ಷನ್ಗೆ ನಮಗೆ ಇಂಪೋರ್ಟ್ ಆಗುತ್ತೆ. ಈಗ ಏನಂದರೆ ಇದರಲ್ಲಿ ಹೇಗೆ ಕಟ್ ಮಾಡ್ಬೋದು, ಅದೇ ಥರ ಹೇಗೆ ಟ್ರಿಮ್ ಮಾಡ್ಬೋದು ಎಂದಾಗಿರುತ್ತೆ ನಾವು ನೋಡಲಿಕ್ಕಿರೋದು. ನಾವು ಈ ಒಂದು ಕಟ್ ನೋಡುವಾಗ ಈ ಒಂದು ವೀಡಿಯೋದ ಎಂಡ್ ಪೋರ್ಷನ್, ಅದೇ ಥರ ಈ ಒಂದು ವೀಡಿಯೋದ ಸ್ಟಾರ್ಟಿಂಗ್ ಪೋರ್ಷನ್ ನಾವು ಇದರ ಸೆಂಟ್ರಿಗೆ ಮೌಸ್ ಪಾಯಿಂಟ್ ಇಡುವಾಗ ನಮಗೆ ಈ ಥರ ಆಗಿರುತ್ತೆ ನಮ್ಮ ಮೌಸ್ ಪಾಯಿಂಟ್ ಅನ್ನೋದು ಕಾಣೋದು. ಅದೇ ಥರ ನಾನು ಈ ಒಂದು ಫ್ಲವರ್ ಇರುವ ಈ ಒಂದು ಫುಟೇಜಿನ ಸೈಡಲ್ಲಿ ಇಡುವ ಸಮಯದಲ್ಲಿ ನಮಗೆ ಒಂದು ಸೈಡಲ್ಲಿ ಇರುವ ಯಾರೋ ಮಾರ್ಕ್ ಮಾತ್ರ ಆಗಿರುತ್ತೆ ಕಾಣೋದು. ನಮಗೆ ಬೇಕಾದರೆ ಏನು ಮಾಡ್ಬೋದು, ಈ ಒಂದು ಫುಟೇಜ್ ನಮಗೆ ಕಟ್ ಮಾಡಿ ಹೀಗೆ ತೊಗೋಬೋದು. ಅಲ್ಲಾಂದರೆ ಈ ಒಂದು ಫುಟೇಜ್ ಬೇಕಂದರೆ ನಮಗೆ ಸೇಮ್ ಮೆಥಡ್ ಈ ಒಂದು ಫುಟೇಜ್ ಕೂಡ ನಮಗೆ ಇಲ್ಲಿ ಈ ಥರ ಕಟ್ ಮಾಡ್ಕೋಬೋದು. ನಾನು ಏನು ಮಾಡ್ತೇನೆ ಅಂದರೆ ಈ ಒಂದು ಫುಟೇಜಿನ ಎಂಡ್ ಪೋರ್ಷನ್ ಮತ್ತು ಈ ಒಂದು ಫುಟೇಜಿನ ಸ್ಟಾರ್ಟಿಂಗ್ ಪೋರ್ಷನ್ ಇಲ್ಲಿಗೆ ಈ ಒಂದು ಥರ ನಮ್ಮ ಮೌಸ್ ಪಾಯಿಂಟ್ ಬರುವಾಗ ಜಸ್ಟ್ ಒಂದು ಕ್ಲಿಕ್ ಮಾಡ್ತೇನೆ. ಈಗ ನೋಡಿದರೆ ನಮಗೆ ಗ್ರೀನ್ ಕಲರಲ್ಲಿ ಒಂದು ಆಪ್ಷನ್ ಕಾಣ್ಬೋದು. ಈಗ ಇದೇನೆಂದರೆ ನಮ್ಮ ಈ ಒಂದು ಫುಟೇಜಿನ ಸ್ಟಾರ್ಟಿಂಗ್ ಪೋರ್ಷನ್ ಅದೇ ಥರ ಈ ಒಂದು ಫುಟೇಜಿನ ಎಂಡ್ ಪೋರ್ಷನ್ ನಮಗೆ ಇಲ್ಲಿ ಸೆಲೆಕ್ಟ್ ಆಗಿದೆ. ಎರಡು ಫುಟೇಜ್ ಕೂಡ ನಮಗೆ ಇಲ್ಲಿ ಸೆಲೆಕ್ಟ್ ಆಗಿದೆ. ನಮಗೆ ಮೇಲೆ ನೋಡುವಾಗ ಸೋರ್ಸ್ ಕ್ಲಿಪ್ ಪ್ಯಾನಲಲ್ಲಿ ಕೂಡ ನಮಗೆ ಅದೇ ಥರ ಆಗಿರುತ್ತೆ ನಮಗೆ ಕಾಣೋದು. ಈಗ ಇದರಲ್ಲಿ ಕೂಡ ನಮಗೆ ಏನು ಮಾಡ್ಬೋದು, ಬೇಕಾದ ಪೋರ್ಷನ್ ನಮಗೆ ಈಗ ಈ ಥರ ಕಟ್ ಮಾಡ್ಕೋಬೋದು. ಅಲ್ಲಾಂದರೆ ಇಲ್ಲಿ ಕೂಡ ನಮಗೆ ಬೇಕಾದ ಪೋರ್ಷನ್ ಈ ಥರ ಕಟ್ ಮಾಡಿ ಇಡ್ಬೋದು. ನಮಗೆ ಯಾವ ಪೋರ್ಷನ್ ಬೇಡ ಅದೇ ಥರ ಯಾವ ಪೋರ್ಷನ್ ಬೇಕು ಅದು ನಮಗೆ ಇಲ್ಲಿ ಡಿಸೈಡ್ ಮಾಡಿ ನಮಗೆ ಕಟ್ ಮಾಡಿ ಇಡ್ಬೋದು. ಈಗ ನಮಗೆ ಇದು ಯಾವುದು ಕೂಡ ಬೇಡ, ಕಂಟ್ರೋಲ್ Z. ಹೀಗೆ ನಮಗೆ ಸಿಂಪಲಾಗಿ ಕಟ್ ಪೇಜಲ್ಲಿರುವ ವೀಡಿಯೋ ನಮಗೆ ಟೈಮ್ ಲೈನ್ಗೆ ಇಂಪೋರ್ಟ್ ಮಾಡ್ಕೋಬೋದು.